ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನಯೋಗವೆಂಬ ಚತುರ್ಥೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-23. ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಆವಿರ್ಭಾವ ತಿರೋಭಾವಾವಿಷ್ಕರ್ತುಂ ಸ್ವಯಂ ಹರಿಃ ತತ್ವಂ ಪದ ವಿವೇಕಾರ್ಥಂ ಕರ್ಮಯೋಗಂ ಪ್ರಶಂಸತಿ. ಅವತಾರ ಪುರುಷನು ಈ ಜಗತ್ತಿನಲ್ಲಿ ಮೈತಳೆಯುವುದು ಮರೆಯಾಗುವುದು ಇವುಗಳ ತತ್ವವನ್ನು ತಿಳಿಸುವ ಸಲುವಾಗಿ ಹಾಗೂ ವೇದಾಂತ ಮಹಾವಾಕ್ಯವಾದ ತತ್ ತ್ವಂ ಅಸಿ ಎಂಬಲ್ಲಿ ತತ್ ತ್ವಂ ಎಂಬವುಗಳಲ್ಲಿನ ವ್ಯತ್ಯಾಸವನ್ನು ತಿಳಿಸುವುದಕ್ಕೋಸ್ಕರ ಸ್ವಯಂ ಶ್ರೀಹರಿಯೇ ಕರ್ಮಯೋಗವನ್ನು ಪ್ರಶಂಸಿಸುತ್ತಾನೆ. ಇಲ್ಲಿಯವರೆಗೆ ಹಿಂದಿನ 2 ಅಧ್ಯಾಯಗಳಲ್ಲಿ ಕರ್ಮಯೋಗದ ಮೂಲಕ ಅರ್ಹತೆಯನ್ನು ಗಳಿಸಿಕೊಂಡು ಜ್ಞಾನಯೋಗವನ್ನು ಅನುಸರಿಸುವುದು ಮೋಕ್ಷಕ್ಕೆ ಮಾರ್ಗ ಎಂಬುದಾಗಿ ಹೇಳಲಾಯಿತು. ಈಗ ಅದನ್ನೇ 2 ಬಗೆಯಿಂದ ವಿವರಿಸುತ್ತಾನೆ. ಮೊದಲನೆಯದಾಗಿ ಯಜ್ಞದ ಸಲಕರಣೆಗಳಿಗೆ ಸಂಬಂಧಿಸಿದ ಅರ್ಪಣವು ಬ್ರಹ್ಮ ಇತ್ಯಾದಿ ಬೋಧನೆಗಳ ಮೂಲಕ ಮತ್ತು ಎರಡನೆಯದಾಗಿ ತತ್ ತ್ವಂ ಪದಗಳು ಸೂಚಿಸುವ ವಸ್ತುಗಳಲ್ಲಿನ ಪರಮಾತ್ಮ ಜೀವಾತ್ಮಗಳಲ್ಲಿ ಭೇದವನ್ನು ತಿಳಿಸುವ ಮೂಲಕ. ಅಲ್ಲದೆ ಇದು ಯೋಗವು ಪರಂಪರೆಯಿಂದ ಬಂದದ್ದು ಎಂಬ ಕಾರಣದಿಂದ ಪ್ರಾರಂಭದಲ್ಲೇ 3 ಶ್ಲೋಕಗಳಲ್ಲಿ ಇದನ್ನು ಹೊಗಳುತ್ತಾ ಭಗವಂತನು ಹೇಳುತ್ತಾನೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹಮನುರಿಕ್ಷ್ವಾಕವೇ ಬ್ರವೀತ್. ಶ್ರೀ ಭಗವಂತನು ಹೇಳಿದನು, ಈ ಅವ್ಯಯವಾದ ಅಂದರೆ ನಾಶವಿಲ್ಲದ ಯೋಗವನ್ನು ನಾನು ವಿವಸ್ವತನಿಗೆ ಹೇಳಿದನು. ವಿವಸ್ವತನು ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಇಲ್ಲಿ ಈ ಅವ್ಯಯವಾದ ಅಂದರೆ ಇದರ ಫಲವಾದಂತಹ ಮೋಕ್ಷವು ನಾಶವಾಗುವುದಿಲ್ಲವಾದ್ದರಿಂದ ಅವ್ಯಯವಾದ ಯೋಗವನ್ನು ನಾನು ಹಿಂದೆ ವಿವಸ್ವತನಿಗೆ ಅಂದರೆ ಸೂರ್ಯನಿಗೆ ಹೇಳಿದೆನು. ಆ ವಿವಸ್ವತನು ತನ್ನ ಮಗನಾದ ಶ್ರಾದ್ದದೇವ ಎಂಬ ಮನುವಿಗೆ ಹೇಳಿದನು. ಆ ಮನುವು ಇದನ್ನು ತನ್ನ ಮಗನಾದ ಇಕ್ಷ್ವಾಕುವಿಗೆ ಹೇಳಿದನು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಎಲೈ ಪರಂತಪನೆ ಅಂದರೆ ಅರ್ಜುನ, ಹೀಗೆ ಪರಂಪರೆಯಿಂದ ಬಂದ ಇದನ್ನು ರಾಜರ್ಷಿಗಳು ತಿಳಿದಿದ್ದರು. ಬಹಳ ಕಾಲವಾಗಿ ಹೋದದ್ದರಿಂದ ಅದು ಇಲ್ಲಿ ನಶಿಸಿ ಹೋಯಿತು. ಇಲ್ಲಿ ಅರ್ಜುನನನ್ನು ಕುರಿತು ಪರಂತಪನೇ ಎಂದು ಉದ್ದೇಶಿಸುತ್ತಾನೆ. ಅಂದರೆ ಶತ್ರುಗಳಿಗೆ ತಾಪ ಉಂಟು ಮಾಡುವವನೇ. ಹಿಂದೆ ರಾಜರು ಋಷಿಗಳು ಆಗಿದ್ದ ನಿಮಿ ಮುಂತಾದ ರಾಜರ್ಷಿಗಳು ತಮ್ಮ ಪೂರ್ವಜರಾದ ಇಕ್ಷ್ವಾಕು ಮೊದಲಾದವರಿಂದ ಹೇಳಲ್ಪಟ್ಟ ಇದನ್ನು ಅಂದರೆ ಯೋಗವನ್ನು ತಿಳಿದಿದ್ದರು, ಅಂದರೆ ಅರಿತಿದ್ದರು. ಈಗಿನವರಿಗೆ ಗೊತ್ತಿಲ್ಲದಿರುವುದಕ್ಕೆ ಭಗವಂತನು ಕಾರಣ ಹೇಳುತ್ತಾನೆ. ಆ ಕಾರಣವೆಂದರೆ ಯೋಗವು ಬಹಳ ಕಾಲವಾಗಿ ಹೋದದ್ದರಿಂದ ಇಲ್ಲಿ ಅಂದರೆ ಈ ಲೋಕದಲ್ಲಿ ನಶಿಸಿ ಹೋಯಿತು, ಅಂದರೆ ಇಲ್ಲದಂತಾಯಿತು. ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹ್ಯೇತದುತ್ತಮಂ. ಆ ಪುರಾತನವಾದ ಯೋಗವನ್ನೇ ಇಂದು ನಾನು ನಿನಗೆ, ನೀನು ನನ್ನ ಭಕ್ತನೂ ಸ್ನೇಹಿತನೂ ಆಗಿರುವುದರಿಂದ ಹೇಳಿರುವೆನು. ಏಕೆಂದರೆ ಇದು ಉತ್ತಮವಾದ ಗುಟ್ಟು, ಅಂದರೆ ಪರಮ ರಹಸ್ಯ. ಭಗವಂತನು ಹೇಳುತ್ತಾನೆ, ಪುರಾತನವಾದ ಯೋಗವನ್ನೇ ಇಂದು ಸಂಪ್ರದಾಯ ಕಡಿದು ಹೋಗಿರುವುದರಿಂದ ನಾನು ಮತ್ತೆ ನಿನಗೆ ಅದನ್ನು ಹೇಳಿರುವೆನು. ಏಕೆಂದರೆ ನೀನು ನನ್ನ ಭಕ್ತನೂ ಸ್ನೇಹಿತನೂ ಆಗಿರುವೆ. ಇತರರಿಗೆ ಇದನ್ನು ನಾನು ಹೇಳುವುದಿಲ್ಲ, ಏಕೆಂದರೆ ಇದು ಉತ್ತಮವಾದ ಗುಟ್ಟು, ಪರಮ ರಹಸ್ಯ. ಆದರೆ ಅರ್ಜುನನು ಭಗವಂತನು ವಿವಸ್ವಂತನಿಗೆ ಹೇಳಿರಲು ಹೇಗೆ ಸಾಧ್ಯ ಎಂದು ಭಾವಿಸಿದವನಾಗಿ ಕೇಳುತ್ತಾನೆ. ಅರ್ಜುನ ಉವಾಚ
अपरं भवतो जन्म परं जन्म विवस्वतः कथमेतद्विजानीयां त्वमादौ प्रोक्तवानिति. ನಿನ್ನ ಜನ್ಮವು ಅಂದರೆ ಕೃಷ್ಣನ ಜನ್ಮವು ಇತ್ತೀಚಿನದು, ವಿವಸ್ವತನ ಅಂದರೆ ಸೂರ್ಯನ ಜನ್ಮವು ಹಿಂದಿನದು. ನೀನು ಇದನ್ನು ಪ್ರಾರಂಭದಲ್ಲಿ, ಏಕೆಂದರೆ ಕಲ್ಪದ ಪ್ರಾರಂಭದಲ್ಲಿಯೇ ಉಪದೇಶ ಮಾಡಿದೆ ಎಂಬುದನ್ನು ನಾನು ಹೇಗೆ ಅರಿತುಕೊಳ್ಳಲಿ? ಇಲ್ಲಿ ನಿನ್ನ ಜನ್ಮವು ಇತ್ತೀಚಿನದ್ದು, ನಂತರ ಆದದ್ದು. ವಿವಸ್ವತನ ಜನ್ಮವು ಹಿಂದಿನದು, ಅಂದರೆ ಮುಂಚೆಯೇ ಆದದ್ದು. ಆದ್ದರಿಂದ ಈಗಿನವನಾದ ನೀನು ಅಂದಿನ ಕಾಲದ ವಿವಸ್ವತನಿಗೆ ಪ್ರಾರಂಭದಲ್ಲೇ ಉಪದೇಶ ಮಾಡಿದೆ ಎಂಬುದನ್ನು ನಾನು ಹೇಗೆ ಅರಿತುಕೊಳ್ಳಲಿ, ಹೇಗೆ ತಿಳಿಯಲು ಸಾಧ್ಯ ಎಂದು ಅರ್ಜುನನು ಕೇಳುತ್ತಿರುವನು. ಹೀಗೆ ಪ್ರಶ್ನೆ ಕೇಳಿದ ಅರ್ಜುನನಿಗೆ ಹಿಂದೆ ತಾನು ಬೇರೆ ರೂಪದಿಂದ ಉಪದೇಶ ಮಾಡಿದೆ ಎಂಬುದನ್ನು ಸೂಚಿಸಲು ಭಗವಂತನು ಉತ್ತರ ನೀಡುತ್ತಿರುವನು. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಶ್ರೀ ಭಗವಂತನು ಹೇಳಿದನು, ಎಲೈ ಅರ್ಜುನ, ನನಗೂ ನಿನಗೂ ಬಹಳ ಜನ್ಮಗಳು ಆಗಿ ಹೋದವು. ಎಲೈ ಪರಂತಪನೆ, ಅಂದರೆ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವವನೇ, ಅವೆಲ್ಲವನ್ನೂ ನಾನು ಬಲ್ಲೆ, ಆದರೆ ನೀನು ಅರಿಯೆ. ನನಗೆ ಬಹಳ ಜನ್ಮಗಳು ಆಗಿ ಹೋದವು, ನಿನಗೂ ಕೂಡ. ಅವೆಲ್ಲವನ್ನು ನಾನು ಅಚ್ಚಳಿಯದ ಜ್ಞಾನ ಬಲವುಳ್ಳವನಾದ್ದರಿಂದ ಬಲ್ಲೆ, ಅಂದರೆ ತಿಳಿದಿರುವೆನು. ಆದರೆ ನೀನಾದರೋ ಅಜ್ಞಾನದಿಂದ ಮುಸುಕಲ್ಪಟ್ಟಿರುವುದರಿಂದ ಅರಿಯೆ, ಅಂದರೆ ತಿಳಿಯದವನಾಗಿರುವೆ. ಅಲ್ಲ, ಆದಿಯೇ ಇಲ್ಲದ ನಿನಗೆಲ್ಲಿಯ ಜನ್ಮ, ಹುಟ್ಟು, ನಾಶವಿಲ್ಲದೆ ನಿನಗೆ ಮತ್ತೆ ಮತ್ತೆ ಹುಟ್ಟುವುದು ಹೇಗೆ ಸಾಧ್ಯ? ನನಗೆ ಬಹಳ ಜನ್ಮಗಳು ಆಗಿ ಹೋದವು ಎನ್ನುವೆಯಲ್ಲ, ಮತ್ತು ವಿಶ್ವದ ಒಡೆಯನಾದ ನಿನಗೆ ಪುಣ್ಯ ಪಾಪಗಳು ಇಲ್ಲದರಿಂದ ಜೀವಿಗಳಂತೆ ನೀನು ಹುಟ್ಟಲು ಹೇಗೆ ಸಾಧ್ಯ ಎಂಬ ಅನುಮಾನ ಸಹಜವಾಗಿ ಅರ್ಜುನನಿಗೆ ಉಂಟಾಗುತ್ತದೆ. ಇದಕ್ಕೆ ಉತ್ತರವಾಗಿ ಭಗವಂತನು ಹೇಳುತ್ತಾನೆ, ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ. ನಾನು ಹುಟ್ಟಿಲ್ಲದವನು, ಅವ್ಯಯ ಸ್ವಭಾವದವನು, ಜೀವಿಗಳ ಒಡೆಯನೂ ಆಗಿದ್ದರೂ ನನ್ನ ಪ್ರಕೃತಿಯನ್ನು ಆಶ್ರಯಿಸಿ ನನ್ನ ಮಾಯೆಯ ಮೂಲಕ ಅವತರಿಸುತ್ತೇನೆ. ಹೌದು, ಅದು ನಿಜವೇ. ಆದರೂ ಕೂಡ ನಾನು ಹುಟ್ಟಿಲ್ಲದವನಾಗಿದ್ದರೂ, ಹಾಗೆಯೇ ಅವ್ಯಯ ಸ್ವಭಾವದವನಾಗಿದ್ದರು, ಅಂದರೆ ನಾಶವಿಲ್ಲದ ಸ್ವಭಾವದವನಾಗಿದ್ದರು, ಅಂತೆಯೇ ಒಡೆಯನಾಗಿದ್ದರು, ಇಡೀ ಜಗತ್ತಿಗೆ ಒಡೆಯನಾಗಿದ್ದರು, ಕರ್ಮಕ್ಕೆ ಅಧೀನನಾಗಿಲ್ಲದಿದ್ದರೂ ನನ್ನ ಮಾಯೆಯ ಮೂಲಕ ನಾನು ಅವತರಿಸುತ್ತೇನೆ. ಜ್ಞಾನ, ಬಲ, ವೀರ್ಯ ಮುಂತಾದ ಶಕ್ತಿಯು ಯಾವುದು ಕುಗ್ಗದಂತೆ ಪರಿಪೂರ್ಣನಾಗಿಯೇ ನಾನು ಮೈದಾಳುತ್ತೇನೆ. ಅದು ಸರಿ, ಆದರೆ 16 ಕಲೆಗಳಿಂದ ಕೂಡಿದ ಸೂಕ್ಷ್ಮ ಶರೀರವೇ ಇಲ್ಲದ ನೀನು ಹೇಗೆ ತಾನೇ ಹುಟ್ಟಲು ಸಾಧ್ಯ ಎಂಬ ಪ್ರಶ್ನೆ ಹೇಳಬಹುದು. ಅದಕ್ಕೆ ಉತ್ತರವಾಗಿ ಹೇಳುತ್ತಾನೆ, ಶುದ್ಧ ಸತ್ವದಿಂದಾದ ನನ್ನ ಸ್ವಂತ ಪ್ರಕೃತಿಯನ್ನು ಆಶ್ರಯಿಸಿ, ಅಂದರೆ ಬಳಸಿಕೊಂಡು, ಅತ್ಯಂತ ಶುದ್ಧವೂ ವೈಭವಪೂರ್ಣವೂ ಆದ ರೂಪದಲ್ಲಿ ಸ್ವಂತ ಇಚ್ಛೆಯಿಂದ ನಾನು ಅವತರಿಸುತ್ತೇನೆ. ಈಗ ನೀನು ಯಾವಾಗ ಹುಟ್ಟಿ ಬರುವೆ ಎಂದು ಕೇಳುವುದಾದರೆ, ಅಂದರೆ ಯಾವಾಗೆಲ್ಲ ಈ ರೀತಿಯಾಗಿ ನೀನು ಹುಟ್ಟಿ ಈ ಜಗತ್ತಿಗೆ ಬರುವೆ ಎಂದು ಕೇಳುವುದಾದರೆ, ಅದಕ್ಕೆ ಭಗವಂತನು ಹೇಳುತ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲೈ ಭರತ ವಂಶದಲ್ಲಿ ಹುಟ್ಟಿದವನೇ, ಅಂದರೆ ಅರ್ಜುನ, ಯಾವಾಗ ಧರ್ಮದ ಅವನತಿಯಾಗುವುದೋ, ಯಾವಾಗ ಅಧರ್ಮದ ಉನ್ನತಿಯಾಗುವುದೋ ಆಗೆಲ್ಲ ನಾನು ಮೈದಾಳುತ್ತೇನೆ. ಅಂದರೆ ಇಲ್ಲಿ ಧರ್ಮದ ಅವನತಿ ಎಂದರೆ ನಾಶ, ಅಧರ್ಮದ ಉನ್ನತಿ ಎಂದರೆ ಹೆಚ್ಚಳ. ಅಂದರೆ ಯಾವಾಗ ಧರ್ಮ ನಾಶವಾಗುತ್ತಾ ಅಧರ್ಮವು ಹೆಚ್ಚಳವಾಗುವುದೋ ಆಗೆಲ್ಲ ನಾನು ಮೈದಾಳುತ್ತೇನೆ ಎಂದು ಭಗವಂತ ಭರವಸೆ ಕೊಡುತ್ತಿರುವನು. ಅಂತೆಯೇ ಯಾವ ಉದ್ದೇಶಕ್ಕಾಗಿ,
ಹೀಗೆ ಧರ್ಮದ ಅವನತಿಯಾದಾಗ ಅವತಾರವೆತ್ತುವುದೇನೋ ಸರಿ, ಆದರೆ ಯಾವ ಉದ್ದೇಶಕ್ಕಾಗಿ ಮೈದಾಳುವೆ ಎಂದು ಕೇಳಿದರೆ ಅದಕ್ಕೆ ಉತ್ತರ ಹೇಳುತ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಒಳ್ಳೆಯವರ ರಕ್ಷಣೆಗಾಗಿ, ಕೆಡುಕರ ನಾಶಕ್ಕಾಗಿ ಮತ್ತು ಧರ್ಮವನ್ನು ನೆಲೆಗೊಳಿಸುವುದಕ್ಕಾಗಿ ಪ್ರತಿಯೊಂದು ಯುಗದಲ್ಲೂ ನಾನು ಅವತರಿಸುತ್ತೇನೆ. ಇಲ್ಲಿ ದುಷ್ಕೃತಾಂ ಎಂದರೆ ದುಷ್ಟಂ ಕರ್ಮ ಕುರುವಂತೀತಿ ದುಷ್ಕೃತಃ ತೇಷಾಂ ಅಂದರೆ ಕೆಟ್ಟ ಕೆಲಸವನ್ನು ಮಾಡುವವರಾದ್ದರಿಂದ ಅವರು ದುಷ್ಕೃತಃ. ಒಳ್ಳೆಯವರ ಸ್ವಧರ್ಮದಲ್ಲಿ ತಮ್ಮ ಕರ್ತವ್ಯಗಳಲ್ಲಿ ನಿರತರಾದವರ ರಕ್ಷಣೆಗಾಗಿ, ಕೆಡುಕರ ಅಂದರೆ ಕೆಟ್ಟ ಕೆಲಸ ಮಾಡುವವರ ನಾಶಕ್ಕಾಗಿ ಅಂದರೆ ಅವರ ವಧೆಗಾಗಿ ಅವತರಿಸುತ್ತೇನೆ. ಹೀಗೆ ಒಳ್ಳೆಯವರ ರಕ್ಷಣೆ, ಕೆಡುಕರ ನಾಶ ಇವುಗಳ ಮೂಲಕ ಧರ್ಮವನ್ನು ಭದ್ರಪಡಿಸಲು ಪ್ರತಿಯೊಂದು ಯುಗದಲ್ಲೂ ಆಯಾಯ ಸಂದರ್ಭದಲ್ಲಿ ಅವತರಿಸುತ್ತೇನೆ ಎಂದರ್ಥ. ಮತ್ತು ಹೀಗೆ ಕೆಡುಕರ ನಾಶ ಮಾಡುವಾಗಲೂ ಅಲ್ಲಿ ಕರುಣೆಯಿಲ್ಲ ಎಂದು ತಿಳಿಯಬಾರದು. ಅದು ಹೇಗೆಂದರೆ, ಹೇಗೆ ಮಗುವನ್ನು ಬೆಳೆಸುವಾಗ ಅದಕ್ಕೆ ಪೆಟ್ಟು ಕೊಟ್ಟರೆ ತಾಯಿಗೆ ಕರುಣೆಯಿಲ್ಲ ಎನ್ನುವುದಿಲ್ಲವೋ, ಹಾಗೆಯೇ ಒಳಿತು ಕೆಡುಕುಗಳನ್ನು ನಿಯಂತ್ರಿಸುವ ಭಗವಂತನ ವಿಷಯದಲ್ಲೂ ಎನ್ನಲಾಗಿದೆ. ಅಂದರೆ ಯಾರು ಅಧರ್ಮ ಮಾರ್ಗದಲ್ಲಿ ಸಾಗುತ್ತಿರುವರೋ ಅವರನ್ನು ಸಂಹಾರ ಮಾಡುವ ಮೂಲಕ ಭಗವಂತನು ಅವರನ್ನು ತನ್ನ ಧಾಮಕ್ಕೆ ಕರೆದುಕೊಂಡು ಹೋಗಿಬಿಡುತ್ತಾನೆ. ಅವರಿಗೆ ಮರುಜನ್ಮವು ಇರುತ್ತದೆಯೋ ಇಲ್ಲವೋ, ಹುಟ್ಟಿದರೂ ಕೂಡ ಆ ರೀತಿ ವಿನಾಶಕಾರಿಯಾಗಿ ಇರದಂತೆ ಭಗವಂತನೇ ನೋಡಿಕೊಳ್ಳುತ್ತಾನೆ. ಭಗವಂತನ ಹುಟ್ಟು ಮತ್ತು ಕೆಲಸ ಕಾರ್ಯಗಳು ಈ ತೆರನಾದವು ಎಂದು ಅರಿಯುವುದರ ಫಲ ಏನು ಎಂಬುದನ್ನು ಹೇಳುತ್ತಾನೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಓ ಅರ್ಜುನ, ಯಾರು ಹೀಗೆ ನನ್ನ ದಿವ್ಯವಾದ ಹುಟ್ಟು ಹಾಗೂ ಕರ್ಮ ಇವನ್ನು ಯಥಾರ್ಥವಾಗಿ ತಿಳಿಯುವನೋ ಅವನು ದೇಹತ್ಯಾಗದ ನಂತರ ಮತ್ತೆ ಹುಟ್ಟುವುದಿಲ್ಲ, ನನ್ನನ್ನು ಹೊಂದುತ್ತಾನೆ. ಹೀಗೆ ನನ್ನ ದಿವ್ಯವಾದ ಅಂದರೆ ಅಲೌಕಿಕವಾದ ಹುಟ್ಟು, ಸ್ವಇಚ್ಛೆಯಿಂದ ಆದಂತಹ ಹುಟ್ಟು ಹಾಗೂ ಕರ್ಮ ಧರ್ಮವನ್ನು ಸಂರಕ್ಷಿಸುವಂತಹ ಕರ್ಮ ಇವನ್ನು ಯಥಾರ್ಥವಾಗಿ ಇತರರಿಗೆ ಅನುಗ್ರಹ ಮಾಡುವುದಕ್ಕಾಗಿಯೇ ಎಂದು ಯಾರು ತಿಳಿಯುವನೋ ಅವನು ದೇಹಾಭಿಮಾನವನ್ನು ಬಿಟ್ಟು ಮತ್ತೆ ಹುಟ್ಟುವುದಿಲ್ಲ, ಆದರೆ ನನ್ನನ್ನೇ ಹೊಂದುತ್ತಾನೆ. ಇಲ್ಲಿ ನಿನ್ನ ಹುಟ್ಟು ಹಾಗೂ ಕರ್ಮ ಇವುಗಳನ್ನು ಅರಿತುಕೊಳ್ಳುವುದರಿಂದ ನಿನ್ನನ್ನು ಹೇಗೆ ಪಡೆಯಲು ಸಾಧ್ಯ ಎಂದು ಕೇಳಿದರೆ ಅದಕ್ಕೆ ಉತ್ತರಿಸುತ್ತಾನೆ, ವೀತರಾಗ ಭಯ ಕ್ರೋಧಾ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೂತಾ ಮದ್ಭಾವಮಾಗತಾಃ. ಆಸಕ್ತಿ, ಭಯ, ಕ್ರೋಧಗಳಿಲ್ಲದವರಾಗಿ, ನನ್ನಲ್ಲಿ ಮನಸ್ಸುಳ್ಳವರಾಗಿ, ನನ್ನನ್ನು ಆಶ್ರಯಿಸಿದವರಾಗಿ, ಜ್ಞಾನ ಮತ್ತು ತಪಸ್ಸಿನಿಂದ ಪವಿತ್ರರಾಗಿ ಬಹಳ ಜನ ನನ್ನ ಭಾವವನ್ನು ಹೊಂದಿರುವರು. ವೀತರಾಗ ಭಯಕ್ರೋಧಾಹ, ಇಲ್ಲಿ ವೀತಾಹ ರಾಗ ಭಯಕ್ರೋಧಾಹ ಏಭ್ಯ ತೇ ಅಂದರೆ ಆಸಕ್ತಿ, ಭಯ, ಕ್ರೋಧಗಳು ಯಾರನ್ನು ಬಿಟ್ಟು ತೊಲಗಿವೆಯೋ ಅವರು ವೀತರಾಗ ಭಯಕ್ರೋಧಾಹ. ಇಲ್ಲಿ ಜ್ಞಾನ ತಪಸ ಎಂದರೆ ಜ್ಞಾನಂಚ ತಪಃ ಚ ತೇನ, ಜ್ಞಾನ ಮತ್ತು ತಪಸ್ಸು ಎರಡೂ ಸೇರಿರುವಂತಹದ್ದು ಜ್ಞಾನ ತಪಃ. ಏಕವಚನದಲ್ಲಿ ಬಳಸುವ ದ್ವಂದ್ವ ಸಮಾಸವನ್ನು ಇಲ್ಲಿ ಮಾಡಲಾಗಿದೆ. ನಾನು ಶುದ್ಧ ಸತ್ವದಿಂದ ಮಾಡಿದ ಅವತಾರಗಳಿಂದ ಧರ್ಮವನ್ನು ಕಾಪಾಡುತ್ತೇನೆ ಎಂದು ತಿಳಿದು ನನ್ನ ಪರಮ ಕರುಣೆಯನ್ನು ಮನಗಂಡು ಆಸಕ್ತಿ, ಭಯ, ಕ್ರೋಧಗಳಿಲ್ಲದವರಾಗಿ, ಆ ಕಾರಣದಿಂದಲೇ ಅಂದರೆ ಆಸಕ್ತಿ, ಭಯ, ಕ್ರೋಧಗಳು ಇಲ್ಲದರಿಂದಲೇ ಮನಸ್ಸಿನ ಹರಿದಾಟ ಚಂಚಲತೆಗಳೆಲ್ಲ ಹೋಗಿ ನನ್ನಲ್ಲಿ ಮನಸ್ಸುಳ್ಳವರಾಗಿ, ನನ್ನಲ್ಲೇ ನೆಟ್ಟ ಮನಸ್ಸುಳ್ಳವರಾಗಿ, ನನ್ನನ್ನು ಆಶ್ರಯಿಸಿದವರಾಗಿ ಅಂದರೆ ಜ್ಞಾನ ಮತ್ತು ತಪಸ್ಸಿನಿಂದ ಆತ್ಮಜ್ಞಾನ ಹಾಗೂ ಅದನ್ನು ದೊರಕಿಸಿಕೊಡುವ ಸ್ವಧರ್ಮ ಪರಿಪಾಲನೆ ಎಂಬ ತಪಸ್ಸು, ಇವೆರಡರಿಂದ ನನ್ನ ಕೃಪೆಯಿಂದ ದೊರಕುವ ಇವೆರಡರಿಂದ ಪವಿತ್ರರಾಗಿ, ಶುದ್ಧರಾಗಿ,
ಅಜ್ಞಾನ ಹಾಗೂ ಅದರಿಂದ ಉಂಟಾಗುವ ವಿಕಾರಗಳೆಂಬ ಮಲಿನತೆಯನ್ನು ನೀಗಿಕೊಂಡವರಾಗಿ ಬಹಳ ಜನ ನನ್ನ ಭಾವವನ್ನು ಅಂದರೆ ನನ್ನೊಡನೆ ಐಕ್ಯವನ್ನು ಅಂದರೆ ಅವರ ವ್ಯಕ್ತಿತ್ವ ಭಗವಂತನ ವ್ಯಕ್ತಿತ್ವದಲ್ಲಿ ಒಂದಾಗುವ ಸುಯೋಗವನ್ನು ಹೊಂದಿರುವರು. ಬಹಳ ಜನ ಹೊಂದಿರುವರು ಅಂದರೆ ನನ್ನ ಕುರಿತಾದ ಭಕ್ತಿ ಮಾರ್ಗ ಈಗೀಗ ಹೊಸದಾಗಿ ಹುಟ್ಟುಕೊಂಡಿದ್ದಲ್ಲ ಎಂದರ್ಥ, ಪುರಾತನ ಕಾಲದಿಂದಲೂ ಇರುವಂತಹದ್ದು. ಹೀಗೆ ಅವೆಲ್ಲವನ್ನೂ ನಾನು ಬಲ್ಲೆ ಇತ್ಯಾದಿ ಶಬ್ದಗಳ ಮೂಲಕ ತತ್ ತ್ವಂ ಪದಗಳು, ಇಲ್ಲಿ ತತ್ವಮಸಿ ಮಹಾವಾಕ್ಯದ ಈ ಪದಗಳನ್ನು ತಿಳಿಸುವ ಅನುಕ್ರಮವಾಗಿ ಜ್ಞಾನ ಅಜ್ಞಾನಗಳೆಂಬ ಉಪಾಧಿಗಳಿಂದ ಕೂಡಿದ ಪರಮಾತ್ಮ ಜೀವಾತ್ಮರನ್ನು ಸೂಚಿಸಿದಂತಾಯಿತು. ಪರಮಾತ್ಮನಲ್ಲಿ ಅಜ್ಞಾನವಿಲ್ಲದ್ದರಿಂದ ಅವನು ನಿತ್ಯ ಶುದ್ಧನು. ಜೀವಾತ್ಮನೂ ಕೂಡ ಪರಮಾತ್ಮನ ಅನುಗ್ರಹದಿಂದ ಜ್ಞಾನವನ್ನು ಪಡೆದು ಅಜ್ಞಾನವನ್ನು ನೀಗಿಕೊಳ್ಳುವುದರಿಂದ ಶುದ್ಧನಾಗುತ್ತಾನೆ. ಹೀಗೆ ಜ್ಞಾನದ ನೆಲೆಯಲ್ಲಿ ಅವರಿಬ್ಬರ ಅಂದರೆ ತತ್ ತ್ವಂ ಪದಗಳು ಸೂಚಿಸುವ ಜೀವ ಪರಮಾತ್ಮ ಜೀವಾತ್ಮರ ಐಕ್ಯವನ್ನು ಇಲ್ಲಿ ಹೇಳಲಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಇನ್ನು ಯಾರು ನಿನ್ನಲ್ಲೇ ಶರಣಾಗುವರೋ ಅವರಿಗೆ ಮಾತ್ರ ನೀನು ನಿನ್ನ ಭಾವವನ್ನು ಅಂದರೆ ನಿನ್ನೊಡನೆ ಐಕ್ಯವನ್ನು ಕರುಣಿಸುವೆ. ಆಸೆಗಳಿಂದ ಕೂಡಿದ ಇತರರಿಗಲ್ಲ ಎನ್ನುವುದಾದರೆ ನಿನ್ನಲ್ಲೂ ವೈಷಮ್ಯ ಅಂದರೆ ಒಂದು ರೀತಿಯ ಪಕ್ಷಪಾತ ಇದೆಯೇ ಎಂದು ಕೇಳಿದರೆ ಭಗವಂತನು ಅದಕ್ಕೆ ಉತ್ತರಿಸುತ್ತಾನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರು ಹೇಗೆ ನನ್ನನ್ನು ಆಶ್ರಯಿಸುವರೋ ಅವರನ್ನು ನಾನು ಹಾಗೆಯೇ ಸ್ವೀಕರಿಸುತ್ತೇನೆ. ಎಲೈ ಪಾರ್ಥ, ಮನುಷ್ಯರು ಎಲ್ಲ ಬಗೆಯಿಂದಲೂ ನನ್ನ ಹಾದಿಯಲ್ಲೇ ಹೆಜ್ಜೆಗಿಡುತ್ತಾರೆ. ಆದರೆ ಒಂದಲ್ಲ ಒಂದು ಬಗೆಯಿಂದ ನನ್ನನ್ನು ಬಂದು ಸೇರುವ ದಾರಿಯಲ್ಲೇ ಎಲ್ಲರೂ ಮುಂದುವರಿಯುತ್ತಿದ್ದಾರೆ. ಯಾರು ಹೇಗೆ ಯಾವ ರೀತಿಯಲ್ಲಿ ಅಂದರೆ ಆಸೆಗಳಿಂದ ಕೂಡಿದವರಾಗಿಯೋ ಅಥವಾ ಆಸೆಗಳಿಲ್ಲದವರಾಗಿಯೋ ನನ್ನನ್ನು ಆಶ್ರಯಿಸುವರೋ ಅಂದರೆ ಪೂಜಿಸುವರೋ ಅವರನ್ನು ನಾನು ಹಾಗೆಯೇ ಅವರು ಬಯಸಿದ ಫಲಗಳನ್ನು ಕರುಣಿಸುವ ಮೂಲಕವೇ ಸ್ವೀಕರಿಸುತ್ತೇನೆ ಅಂದರೆ ಅನುಗ್ರಹಿಸುತ್ತೇನೆ. ಹಾಗಲ್ಲದೆ ಆಸೆಗಳಿಂದ ಕೂಡಿದವರಾಗಿ ಯಾರು ನನ್ನನ್ನು ಬಿಟ್ಟು ಇಂದ್ರನೇ ಮೊದಲಾದ ದೇವತೆಗಳನ್ನು ಪೂಜಿಸುವರೋ ಅವರನ್ನು ನಾನು ಅಸಡ್ಡೆ ಮಾಡುತ್ತೇನೆ ಎಂದು ತಿಳಿಯಬಾರದು. ಏಕೆಂದರೆ ಎಲ್ಲ ಬಗೆಯಿಂದಲೂ ಎಲ್ಲ ವಿಧದಿಂದಲೂ ಇಂದ್ರಾದಿಗಳನ್ನು ಪೂಜಿಸುವವರೂ ಕೂಡ ನನ್ನ ಹಾದಿಯಲ್ಲೇ ಹೆಜ್ಜೆಗಿಡುತ್ತಾರೆ. ಅಂದರೆ ನನ್ನ ಕುರಿತಾದ ಭಕ್ತಿ ಮಾರ್ಗವನ್ನೇ ಅನುಸರಿಸುತ್ತಾರೆ. ಏಕೆಂದರೆ ಇಂದ್ರ ಮೊದಲಾದ ದೇವತೆಗಳ ರೂಪದಲ್ಲಿ ಅವರ ಪೂಜೆಯನ್ನು ಸ್ವೀಕರಿಸುವವನು ನಾನೇ. ಹಾಗಾದರೆ ಎಲ್ಲರೂ ನಿನ್ನನ್ನು ಮೋಕ್ಷದ ಸಲುವಾಗಿ ಪೂಜಿಸುವುದಿಲ್ಲವಲ್ಲ, ನೇರವಾಗಿ ನಿನ್ನೇ ಪೂಜಿಸಬಹುದಿತ್ತಲ್ಲ, ಹಾಗೆ ಮಾಡುವುದಿಲ್ಲವಲ್ಲ, ಏಕೆ ಎಂಬುದಕ್ಕೆ ಉತ್ತರವಾಗಿ ಹೇಳುತ್ತಾನೆ. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಕರ್ಮಗಳ ಸಿದ್ಧಿಯನ್ನು ಬಯಸುತ್ತಾ ಜನರು ಇಲ್ಲಿ ದೇವತೆಗಳನ್ನು ಪೂಜಿಸುತ್ತಾರೆ. ಏಕೆಂದರೆ ಮನುಷ್ಯ ಲೋಕದಲ್ಲಿ ಕರ್ಮದಿಂದ ಉಂಟಾಗುವ ಸಿದ್ಧಿಯು ಬಹಳ ಬೇಗನೆ ಸಿಗುತ್ತದೆ. ಕರ್ಮಗಳ ಸಿದ್ಧಿಯನ್ನು ಅಂದರೆ ಫಲವನ್ನು ಬಯಸುತ್ತಾ ಜನರು ಇಲ್ಲಿ ಅಂದರೆ ಈ ಮನುಷ್ಯ ಲೋಕದಲ್ಲಿ ಸಾಮಾನ್ಯವಾಗಿ ಇಂದ್ರನೇ ಮೊದಲಾದ ದೇವತೆಗಳನ್ನೇ ಪೂಜಿಸುತ್ತಾರೆ. ಹಾಗಲ್ಲದೆ ನೇರವಾಗಿ ನನ್ನನ್ನೇ ಅಲ್ಲ. ಏಕೆಂದರೆ ಕರ್ಮದಿಂದ ಉಂಟಾಗುವ ಸಿದ್ಧಿಯು ಅದರ ಫಲವು ಅಂದರೆ ಸಿದ್ಧಿ ಎಂದರೆ ಫಲವು ಬೇಗನೆ ಸಿಗುತ್ತದೆ. ಆದರೆ ಜ್ಞಾನದ ಫಲವಾದ ಮೋಕ್ಷವಲ್ಲ. ಏಕೆಂದರೆ ಜ್ಞಾನವನ್ನು ಗಳಿಸುವುದು ಕಷ್ಟ. ಕೆಲವರು ಆಸೆಗಳಿಂದ ಕೂಡಿದವರಾಗಿ ಕರ್ಮದಲ್ಲಿ ತೊಡಗುತ್ತಾರೆ, ಮತ್ತೆ ಕೆಲವರು ಆಸೆಗಳಿಲ್ಲದೆ ಕರ್ಮದಲ್ಲಿ ತೊಡಗುತ್ತಾರೆ. ಹೀಗಾಗಿ ಕರ್ಮಗಳಲ್ಲಿ ಭೇದವಿದೆ. ಈ ಕರ್ಮಗಳನ್ನು ಮಾಡುವವರಲ್ಲೂ ಕೂಡ ಅಂದರೆ ಬ್ರಾಹ್ಮಣರೇ ಮೊದಲಾದವರಲ್ಲೂ ಕೂಡ ಮಧ್ಯಮರು, ಉತ್ತಮರು, ಮಧ್ಯಮರು ಮುಂತಾದ ಭೇದಗಳಿವೆ. ಈ ಇಬ್ಬಗೆಯ ಭೇದಗಳನ್ನು ಉಂಟು ಮಾಡಿರುವ ನಿನ್ನಲ್ಲಿ ವೈಷಮ್ಯ ಅಂದರೆ ಭೇದ ಬುದ್ಧಿ ಇಲ್ಲ. ಅದು ಎಂದರೆ ನಿನ್ನಲ್ಲಿ ಭೇದ ಬುದ್ಧಿ ಇಲ್ಲ ಎಂದರೆ ಅದು ಹೇಗಾದೀತು?
ಎಂದರೆ ಇಲ್ಲಿ ಅರ್ಜುನನೇ ಶಂಕೆ ಪಡುವ ಸಾಧ್ಯತೆ ಇದೆಯಲ್ಲವೇ? ಭಗವಂತನು ಕೆಲವರಿಗೆ ಮಾತ್ರ ಮುಕ್ತಿ ಮೋಕ್ಷ ಕೊಡುತ್ತಾನೆ, ಕೆಲವರಿಗೆ ಕೊಡುವುದಿಲ್ಲವೆಂದರೆ ಆತನಲ್ಲಿಯೂ ಆ ಭೇದ ಭಾವ ಇದೆಯೇ? ಭಗವಂತ ಯಾವ ಕಾರಣದಿಂದಾಗಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಫಲವನ್ನು ಕೊಡುತ್ತಾನೆ ಎಂಬುದನ್ನು ವಿವರಿಸುತ್ತಾ ಹೇಳುತ್ತಿರುವನು. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಮನುಷ್ಯರ ಗುಣ ಮತ್ತು ಕರ್ಮಗಳ ವಿಭಾಗಕ್ಕೆ ತಕ್ಕಂತೆ 4 ವರ್ಣಗಳು ಅಂದರೆ ಜಾತಿಗಳು ನನ್ನಿಂದ ಮಾಡಲ್ಪಟ್ಟವು. ನಾನು ಅವುಗಳ ಕರ್ತೃವಾಗಿದ್ದರೂ ನನ್ನನ್ನು ಅವ್ಯಯನೆಂದು ಅಕರ್ತೃವೆಂದು ತಿಳಿದುಕೋ. ಇಲ್ಲಿ ಚಾತುರ್ವರ್ಣ್ಯಂ ಎಂದರೆ ಚತ್ವಾರೋ ವರ್ಣಾಹ ಏವ ಚಾತುರ್ವರ್ಣ್ಯಂ. ಇಲ್ಲಿ 4 ವರ್ಣಗಳೇ ಚಾತುರ್ವರ್ಣ್ಯ ಎನಿಸುತ್ತದೆ. ಇಲ್ಲಿ ಬಂದಿರುವ ಶ ಈ ಪ್ರತ್ಯಯವು ಶಬ್ದದ ಮೂಲಾರ್ಥವನ್ನೇ ಸೂಚಿಸುತ್ತದೆ. ಅದರ ಅರ್ಥ ಹೀಗಾಗುತ್ತದೆ: ಬ್ರಾಹ್ಮಣರಲ್ಲಿ ಸತ್ವಗುಣ ಹೆಚ್ಚಿಗಿರುತ್ತದೆ, ಮನಸ್ಸನ್ನು ಹತೋಟಿಯಲ್ಲಿಡುವುದು, ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳುವುದು ಮುಂತಾದವು ಅವರ ಕರ್ಮ. ಕ್ಷತ್ರಿಯರಲ್ಲಿ ಸತ್ವಗುಣದೊಂದಿಗೆ ರಜೋಗುಣವೂ ಹೆಚ್ಚಾಗಿ ಇರುತ್ತದೆ, ಶೂರತನ, ಕದನ ಇತ್ಯಾದಿ ಅವರ ಕರ್ಮಗಳು. ವೈಶ್ಯರಲ್ಲಿ ರಜೋಗುಣ ಹಾಗೂ ತಮೋಗುಣ ಅಧಿಕವಾಗಿ ಇರುತ್ತದೆ, ಬೇಸಾಯ, ವಾಣಿಜ್ಯ ಮೊದಲಾದವು ಅವರ ಕರ್ಮ. ಶೂದ್ರರಲ್ಲಿ ತಮೋಗುಣ ಬಹಳವಾಗಿ ಇರುತ್ತದೆ, ಮಿಕ್ಕ 3 ವರ್ಣದವರ ಚಾಕರಿ ಮಾಡುವುದು ಇತ್ಯಾದಿ ಈ ಶೂದ್ರರ ಕರ್ತವ್ಯ ಕರ್ಮ. ಹೀಗೆ ಗುಣಗಳ ಹಾಗೂ ಕರ್ಮಗಳ ವಿಭಾಗಕ್ಕೆ ತಕ್ಕಂತೆ 4 ವರ್ಣಗಳು ನನ್ನಿಂದ ಮಾಡಲ್ಪಟ್ಟವು ಎಂಬುದು ನಿಜವೇ. ಆದರೂ ಹೀಗೆ ನಾನು ಅವುಗಳ ಕರ್ತೃವಾಗಿದ್ದರೂ ಪರಿಣಾಮದಲ್ಲಿ ನನ್ನನ್ನು ಅಕರ್ತೃ ಎಂದೇ ತಿಳಿದುಕೋ. ಅದಕ್ಕೆ ಕಾರಣ ನಾನು ಅವ್ಯಯನು, ಅನಾಸಕ್ತನಾದ್ದರಿಂದ ನಾಶವಿಲ್ಲದವನು. ಭಗವಂತನು ಅದನ್ನೇ ತೋರಿಸುತ್ತಾ ಮುಂದೆ ಹೇಳುತ್ತಾನೆ: ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾನ್ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. ನನ್ನನ್ನು ಕರ್ಮಗಳು ಸೋಂಕುವುದಿಲ್ಲ, ನನಗೆ ಕರ್ಮ ಫಲದಲ್ಲಿ ಆಸೆಯಿಲ್ಲ. ಹೀಗೆ ನನ್ನನ್ನು ಯಾರು ಅರಿತುಕೊಳ್ಳುವನೋ ಅವನು ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಇಲ್ಲಿ ನನ್ನನ್ನು ಕರ್ಮಗಳು, ವಿಶ್ವವನ್ನು ಸೃಷ್ಟಿಸುವುದೇ ಮೊದಲಾದಂತಹ ಕರ್ಮಗಳೂ ಕೂಡ ಸೋಂಕುವುದಿಲ್ಲ, ಅಂದರೆ ಆಸಕ್ತನನ್ನಾಗಿ ಮಾಡುವುದಿಲ್ಲ. ಏಕೆಂದರೆ ನನಗೆ ಅಹಂಕಾರ ಇಲ್ಲದ್ದರಿಂದ, ಎಲ್ಲ ಆಸೆಗಳು ಈಡೇರಿರುವುದರಿಂದ ಮತ್ತು ಕರ್ಮ ಫಲದಲ್ಲಿ ಆಸೆ ಇಲ್ಲದ್ದರಿಂದ ಕರ್ಮಗಳು ಸೋಂಕುವುದಿಲ್ಲ. ನನ್ನನ್ನು ಸೋಂಕುವುದಿಲ್ಲ ಎಂದು ಪ್ರತ್ಯೇಕವಾಗಿ ಹೇಳಬೇಕೇನು? ಏಕೆಂದರೆ ನನಗೆ ಕರ್ಮ ಫಲದಲ್ಲಿ ಆಸಕ್ತಿಯಿಲ್ಲ ಎಂದು ಯಾರು ತಿಳಿಯುವನೋ ಅವನೂ ಕೂಡ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಏಕೆಂದರೆ ಅಹಂಕಾರವಿಲ್ಲದಿರುವುದು, ಆಸೆ ಇಲ್ಲದಿರುವುದು ಇತ್ಯಾದಿಗಳೇ ನನ್ನ ನಿರ್ಲಿಪ್ತತೆಗೆ ಕಾರಣ ಎಂದು ಯಾರು ಅರಿಯುವನೋ ಅವನ ಅಹಂಕಾರಾದಿಗಳು ಕಳಚಿಕೊಳ್ಳುತ್ತವೆ. ಯಾರು ಹೇಗೆ ನನ್ನನ್ನು ಆಶ್ರಯಿಸುವರೋ ಇತ್ಯಾದಿ 4 ಶ್ಲೋಕಗಳ ಮೂಲಕ ಪ್ರಾಸಂಗಿಕವಾಗಿ ಬಂದ ಭಗವಂತನ ವೈಷಮ್ಯವನ್ನು, ಅಂದರೆ ಭಗವಂತನೇ ಭಕ್ತರಲ್ಲಿ ತಾರತಮ್ಯ ಮಾಡುತ್ತಿರುವನೋ ಎಂಬ ಶಂಕೆಯನ್ನು ಬಗೆಹರಿಸಿದ್ದಾಯಿತು. ಬಳಿಕ ಹಿಂದೆ ಹೇಳಿದ ಕರ್ಮಯೋಗವನ್ನೇ ವಿವರಿಸುವುದಕ್ಕಾಗಿ ಈ ವಿಷಯವನ್ನು ನೆನಪಿಸುತ್ತಾನೆ. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಹೀಗೆ ತಿಳಿದುಕೊಂಡು ಹಿಂದಿನ ಕಾಲದ ಮುಮುಕ್ಷುಗಳು ಕೂಡ, ಇಲ್ಲಿ ಮುಮುಕ್ಷುಗಳು ಎಂದರೆ ಮುಕ್ತರಾಗಲು ಹಂಬಲಿಸುವವರು, ಅಧ್ಯಾತ್ಮ ಸಾಧಕರು, ಅವರೂ ಕೂಡ ಪುರಾತನವಾದ ಕರ್ಮವನ್ನು ಮಾಡಿದರು. ಆದ ಕಾರಣ ನೀನು ಪೂರ್ವಜರಿಂದ ಮಾಡಲ್ಪಟ್ಟ ಆ ಕರ್ಮವನ್ನೇ ಮಾಡು. ಹೀಗೆ ತಿಳಿದುಕೊಂಡು, ಅಂದರೆ ಅಹಂಕಾರಾದಿಗಳಿಲ್ಲದೆ ಮಾಡಿದ ಕರ್ಮವು ಬಂಧನಕಾರಿ ಅಲ್ಲ ಎಂಬುದನ್ನು ತಿಳಿದುಕೊಂಡು, ಹಿಂದಿನ ಕಾಲದ ಮುಮುಕ್ಷುಗಳು, ಜನಕ ಮೊದಲಾದವರು ಕೂಡ ಪುರಾತನವಾದ, ಅಂದರೆ ಹಿಂದಿನ ಯುಗಗಳಲ್ಲೂ ಮಾಡಲ್ಪಟ್ಟ ಕರ್ಮವನ್ನು ಮನಃಶುದ್ಧಿಗಾಗಿ ಮಾಡಿದರು. ಆದ ಕಾರಣ ನೀನು ಕೂಡ ಮೊದಲು ಕರ್ಮವನ್ನೇ ಮಾಡು. ಆದರೆ ಅದನ್ನೂ ಕೂಡ
ಅಂದರೆ ಆ ಕರ್ಮವನ್ನೂ ಕೂಡ ತತ್ವಜ್ಞಾನಿಗಳೊಡನೆ ಚರ್ಚಿಸಿ ಬಳಿಕ ಮಾಡು, ಕೇವಲ ಲೋಕರೂಢಿಗನುಸಾರವಾಗಿ ಮಾಡಬೇಡ ಎನ್ನುತ್ತಾನೆ. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಯಾವುದು ಕರ್ಮ ಯಾವುದು ಅಕರ್ಮ ಎಂಬ ವಿಷಯದಲ್ಲಿ ಪ್ರಾಜ್ಞರೂ ಕೂಡ ಮರುಳಾಗಿದ್ದಾರೆ. ಯಾವುದನ್ನು ತಿಳಿದುಕೊಂಡು ನೀನು ಅಶುಭದಿಂದ ಬಿಡುಗಡೆ ಹೊಂದುವೆಯೋ ಆ ಕರ್ಮವನ್ನು ನಿನಗೆ ತಿಳಿಸುತ್ತೇನೆ. ಇಲ್ಲಿ ಯಾವುದು ಕರ್ಮ ಅಂದರೆ ಕರ್ಮಗಳನ್ನು ಮಾಡುವುದರ ಲಕ್ಷಣವೇನು, ಯಾವುದು ಅಕರ್ಮ ಅಂದರೆ ಕರ್ಮಗಳನ್ನು ಮಾಡದಿರುವುದರ ಲಕ್ಷಣವೇನು ಎಂಬ ಈ ವಿಷಯದಲ್ಲಿ ವಿವೇಕಿಗಳು ಕೂಡ ಮರುಳಾಗಿದ್ದಾರೆ. ಆದ್ದರಿಂದ ಯಾವುದನ್ನು ತಿಳಿದುಕೊಂಡು ಅಂದರೆ ಆಚರಣೆಗೆ ತಂದು ನೀನು ಅಶುಭದಿಂದ ಅಂದರೆ ಸಂಸಾರದಿಂದ ಅಂದರೆ ಜನನ ಮರಣಗಳ ಚಕ್ರದಿಂದ ಬಿಡುಗಡೆ ಹೊಂದುವೆಯೋ ಅಂದರೆ ಮುಕ್ತನಾಗುವೆಯೋ ಆ ಕರ್ಮವನ್ನು ಮತ್ತು ಅಕರ್ಮವನ್ನು ನಿನಗೆ ನಾನು ತಿಳಿಸುತ್ತೇನೆ, ಕೇಳಿಸಿಕೊ. ಅಲ್ಲ, ಶರೀರ ಮೊದಲಾದವುಗಳಿಂದ ಆಗುವ ಚಟುವಟಿಕೆಯೇ ಕರ್ಮ, ಆ ಚಟುವಟಿಕೆ ಇಲ್ಲದಿರುವುದೇ ಅಕರ್ಮ. ಅಂದರೆ ಕಾರ್ಯದಲ್ಲಿ ತೊಡಗಿರುವುದು ಕರ್ಮ, ಮಾಡದೇ ಇರುವುದು ಅಕರ್ಮ. ಇದು ಎಲ್ಲರಿಗೂ ತಿಳಿದದ್ದೇ. ಹೀಗಿರುವಾಗ ಪ್ರಾಜ್ಞರೂ ಈ ವಿಷಯದಲ್ಲಿ ಮರುಳಾಗಿದ್ದಾರೆ ಎಂದು ಹೇಗೆ ಹೇಳುವೆ ಎನ್ನುವುದಾದರೆ ಅದಕ್ಕೆ ಹೇಳುತ್ತಾನೆ, ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮದ ಕುರಿತಾಗಿ ಕೂಡ ತಿಳಿದುಕೊಳ್ಳಬೇಕು ಮತ್ತು ವಿಕರ್ಮದ ಕುರಿತಾಗಿ ತಿಳಿದುಕೊಳ್ಳಬೇಕು ಹಾಗೂ ಅಕರ್ಮದ ಕುರಿತಾಗಿ ತಿಳಿದುಕೊಳ್ಳಬೇಕು. ಏಕೆಂದರೆ ಕರ್ಮದ ರೀತಿಯು ನಿಗೂಢವಾದುದು. ಇಲ್ಲಿ ಕರ್ಮದ ಕುರಿತಾಗಿ ಅಂದರೆ ವಿಹಿತ ಕರ್ಮದ ನಿಜ ಸ್ವರೂಪದ ಕುರಿತಾಗಿ ಕೂಡ ತಿಳಿದುಕೊಳ್ಳಬೇಕಾದ್ದು ಇದೆ. ವಾಡಿಕೆಯಲ್ಲಿ ಅದನ್ನು ಕರ್ಮ ಅಂದರೆ ಕರ್ಮವನ್ನು ಏನೆಂದು ತಿಳಿಯಲಾಗಿದೆಯೋ ಅಂದರೆ ಕೇವಲ ಶರೀರದಿಂದ ನಡೆಯುವ ಚಟುವಟಿಕೆಗಳು ಎಂದಷ್ಟೇ ಅಲ್ಲ, ವಿಕರ್ಮದ ಅಂದರೆ ನಿಷಿದ್ಧ ಕರ್ಮದ ನಿಜ ಸ್ವರೂಪದ ಕುರಿತಾಗಿ ಕೂಡ ತಿಳಿದುಕೊಳ್ಳಬೇಕಾದ್ದು ಇದೆ. ಅಕರ್ಮದ ಅಂದರೆ ಕರ್ಮ ಮಾಡದೇ ಇರುವುದರ ನಿಜ ಸ್ವರೂಪದ ಕುರಿತಾಗಿ ಕೂಡ ತಿಳಿದುಕೊಳ್ಳಬೇಕಾದ್ದು ಇದೆ. ಏಕೆಂದರೆ ಕರ್ಮದ ರೀತಿಯು ನಿಗೂಢವಾದುದು. ಇಲ್ಲಿ ಕರ್ಮ ಎಂಬ ಶಬ್ದವನ್ನು ಉಪಲಕ್ಷಣವಾಗಿ ಬಳಸಲಾಗಿದೆ. ಕರ್ಮ ಅಕರ್ಮ ವಿಕರ್ಮಗಳ ನಿಜ ಸ್ವರೂಪವನ್ನು ತಿಳಿಯುವುದು ತುಂಬಾ ಕಷ್ಟಸಾಧ್ಯವಾದುದು. ಕರ್ಮ ಮುಂತಾದವನ್ನು ತಿಳಿಯುವುದು ತುಂಬಾ ಕಷ್ಟಸಾಧ್ಯವಾದುದು ಎಂಬುದನ್ನು ತೋರಿಸುತ್ತಾ ಭಗವಂತನು ಹೇಳುತ್ತಾನೆ, ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃತ್ಸ್ನ ಕರ್ಮ ಕೃತ. ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಯಾರು ನೋಡುವನೋ ಅವನು ಮನುಷ್ಯರಲ್ಲಿ ಬುದ್ಧಿವಂತನು, ಅವನು ಯುಕ್ತನು ಮತ್ತು ಎಲ್ಲ ಕರ್ಮಗಳನ್ನು ಮಾಡುವವನು. ಇಲ್ಲಿ ಭಗವಂತನ ಆರಾಧನಾ ರೂಪವಾದ ಕರ್ಮದಲ್ಲಿ ಅಕರ್ಮವನ್ನು ಜ್ಞಾನಕ್ಕೆ ಸಾಧನವಾದ್ದರಿಂದ ಇದು ಬಂಧನಕಾರಿ ಅಲ್ಲ, ಹೀಗಾಗಿ ಇದು ಕರ್ಮ ಆಗುವುದಿಲ್ಲ ಎಂಬುದಾಗಿ ಯಾರು ನೋಡುವನೋ ಮತ್ತು ಅಕರ್ಮದಲ್ಲಿ ವಿಹಿತವಾದ ಕರ್ಮವನ್ನು ಮಾಡದಿದ್ದರೆ ಅದು ಪಾಪವನ್ನು ತಂದೊಡ್ಡಿ ಬಂಧನಕ್ಕೆ ಗುರಿಪಡಿಸುವುದರಿಂದ ವಿಹಿತ ಕರ್ಮವನ್ನು ಮಾಡದಿರುವುದರಲ್ಲಿ ಕರ್ಮವನ್ನು ಯಾರು ನೋಡುವನೋ ಅವನು ಕರ್ಮವನ್ನು ಮಾಡುತ್ತಿರುವ ಮನುಷ್ಯರಲ್ಲಿ ಬುದ್ಧಿವಂತನು, ಅಂದರೆ ದೃಢ ನಿರ್ಧಾರವುಳ್ಳ ಬುದ್ಧಿಯನ್ನು ಹೊಂದಿರುವುದರಿಂದ ಶ್ರೇಷ್ಠನು. ಅಂತಹ ವ್ಯಕ್ತಿಯನ್ನು ಸ್ತುತಿಸುತ್ತಾನೆ. ಅಂದರೆ ಅವನು ಯುಕ್ತನು, ಯೋಗಿಯು. ಏಕೆಂದರೆ ಭಗವಂತನ ಆರಾಧನಾ ರೂಪವಾದ ಆ ಕರ್ಮದಿಂದ ಜ್ಞಾನಯೋಗವನ್ನು ಪಡೆಯುತ್ತಾನೆ. ಅಂದರೆ ಜ್ಞಾನಯೋಗಕ್ಕೆ ಬೇಕಾದ ಅರ್ಹತೆಯನ್ನು ಗಳಿಸುತ್ತಾನೆ ಮತ್ತು ಅವನೇ ಎಲ್ಲ ಕರ್ಮಗಳನ್ನು ಮಾಡಿದವನು. ಏಕೆಂದರೆ ಈ ಹಿಂದಿನ ಅಧ್ಯಾಯ 2:46 ಶ್ಲೋಕದಲ್ಲಿ ಹೇಳಿದಂತೆ ತುಂಬಿ ತುಳುಕುವ ವಿಶಾಲ ಜಲಸ್ಥಾನದಂತಿರುವ ಭಗವಂತನ ಆರಾಧನಾ ರೂಪವಾದ ಆ ಕರ್ಮದಲ್ಲಿ ಮಿಕ್ಕೆಲ್ಲ ಕರ್ಮಗಳ ಫಲಗಳು ಒಳಗೊಂಡಿವೆ. ಹೀಗೆ ಜ್ಞಾನಯೋಗದ ನೆಲೆಗೆ ಏರಲು ಬಯಸುವಂತಹ
ಆದರೆ ಈಗ ಇನ್ನು ಕರ್ಮಯೋಗಕ್ಕಷ್ಟೇ ಅರ್ಹರಾದಂಥವರ ಸಲುವಾಗಿ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದಲಾರ ಎಂದು ಹಿಂದೆ 3ನೇ ಅಧ್ಯಾಯದ 4ನೇ ಶ್ಲೋಕಗಳಲ್ಲಿ ತಿಳಿಸಿದಂತೆ ಹೇಳಿದ ಕರ್ಮಯೋಗವನ್ನೇ ಈಗ ಸ್ಪಷ್ಟಪಡಿಸಿದ್ದಾಯಿತು. ಈ ಪ್ರಕರಣವು ಅದನ್ನು ಹಿಂದೆ ಹೇಳಿದ ಕರ್ಮಯೋಗವನ್ನು ವಿವರಿಸುವುದರಿಂದ ಇದು ಪುನರುಕ್ತಿ ದೋಷ ಎನಿಸುವುದಿಲ್ಲ. ಮತ್ತು ಆದರೆ ಯಾರು ಆತ್ಮದಲ್ಲೇ ವಿಹರಿಸುವನೋ, 3ನೇ ಅಧ್ಯಾಯದ 17ನೇ ಶ್ಲೋಕ, ಯಾರು ಆತ್ಮದಲ್ಲೇ ವಿಹರಿಸುವನೋ ಇತ್ಯಾದಿ ಶ್ಲೋಕಗಳ ಮೂಲಕ ಜ್ಞಾನದಲ್ಲಿ ನೆಲೆ ನಿಂತಾಗ ಕರ್ಮದಿಂದ ಪ್ರಯೋಜನವಿಲ್ಲ ಎಂಬುದಾಗಿ ಏನು ಹೇಳಲಾಗಿದೆಯೋ ಅದನ್ನೂ ಕೂಡ ಇಲ್ಲಿ ಪ್ರಾಸಂಗಿಕವಾಗಿ ವಿವರಿಸಲಾಗಿದೆ ಎಂದು ತಿಳಿದುಕೊಳ್ಳಬೇಕು. ಅಥವಾ ಕರ್ಮವು ಜ್ಞಾನವನ್ನು ಬಯಸುವ ಸಾಧಕನನ್ನೇ ಬಂಧಿಸಿರುವಾಗ ಇನ್ನು ಜ್ಞಾನಿಯನ್ನು ಬಂಧಿಸುವುದುಂಟೆ ಎಂಬರ್ಥದಲ್ಲಿಯೂ ಈ ಶ್ಲೋಕವನ್ನು ವಿವರಿಸಬಹುದು. ಕರ್ಮದಲ್ಲಿ ಶರೀರ ಮತ್ತು ಇಂದ್ರಿಯಗಳು ಚಟುವಟಿಕೆಯಿಂದ ಇರುವಾಗಲೂ ಯಾರು ಅಕರ್ಮವನ್ನು, ಅಂದರೆ ಆತ್ಮವು ದೇಹಾದಿಗಳಿಂದ ಬೇರೆ ಎಂಬ ಅನುಭವದ ದೆಸೆಯಿಂದ ಆತ್ಮದ ಸಹಜವಾದ ನಿಷ್ಕ್ರಿಯ ಸ್ಥಿತಿಯನ್ನೇ ನೋಡುವನೋ, ಮತ್ತು ಅಂತೆಯೇ ಅಕರ್ಮದಲ್ಲಿ, ಜ್ಞಾನರಹಿತವಾದ ಅಕರ್ಮದಲ್ಲಿ, ಅಂದರೆ ಕರ್ಮವು ತ್ರಾಸವನ್ನು ಉಂಟು ಮಾಡುವುದರಿಂದ ಕರ್ಮವನ್ನು ಮಾಡದೇ ಇರುವುದರಲ್ಲಿ ಯಾರು ಕರ್ಮವನ್ನು ನೋಡುವನೋ ಅವನು, ಅಂದರೆ ಇಂತಹವನು ಎಲ್ಲ ಮನುಷ್ಯರಲ್ಲಿ ಬುದ್ಧಿವಂತನು, ಅಂದರೆ ಅರಿವು ಉಳ್ಳವನು. ಆ ಬಗೆಯ ಕರ್ಮದಲ್ಲಿ, ಎಂದರೆ ಆಯಾಸವಾಗುತ್ತದೆ ಎಂದು ಕರ್ಮ ಮಾಡದೇ ಇರುವುದರಲ್ಲಿ ಅರಿವುಳ್ಳವನು ಕರ್ಮವನ್ನು ನೋಡುತ್ತಾನೆ. ಏಕೆಂದರೆ ಅದು ಜ್ಞಾನ ಪ್ರಾಪ್ತಿಗೆ ಅಡ್ಡಿಯನ್ನುಂಟು ಮಾಡುತ್ತದೆ ಮತ್ತು ಅದು ಬೂಟಾಟಿಕೆ ಎನಿಸುತ್ತದೆ. ಅದನ್ನೇ ಕರ್ಮೇಂದ್ರಿಯಗಳನ್ನು ತಡೆಹಿಡಿದು ಯಾರು ಮನಸ್ಸಿನಿಂದ ಮೆಲುಕು ಹಾಕುತ್ತಿರುವನೋ ಎಂದು 3ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿದಂತೆ, ಇಂತಹವನು ಎಲ್ಲ ಮನುಷ್ಯರಲ್ಲಿ ಬುದ್ಧಿವಂತನು, ಅಂದರೆ ಅರಿವು ಉಳ್ಳವನು. ಅದಕ್ಕೆ ಕಾರಣ ತಾನಾಗಿ ಸಹಜವಾಗಿ ಬಂದೊದಗುವ ತಿನ್ನುವುದು ಇತ್ಯಾದಿ ಎಲ್ಲ ಕರ್ಮಗಳನ್ನು ಮಾಡುತ್ತಿದ್ದರೂ ಅವನು ನಿಜಕ್ಕೂ ಯುಕ್ತನೇ. ಆತ್ಮವು ಅಕರ್ತೃ ಎಂಬ ಜ್ಞಾನದಿಂದಾಗಿ ಅವನು ನಿಜಕ್ಕೂ ಸಮಾಧಿಯಲ್ಲಿ ನೆಲೆ ನಿಂತವನೇ ಎಂದು ಅರ್ಥ. ಈ ಕಾರಣದಿಂದಲೇ ಜ್ಞಾನಿಯಾದವನು ಅಪ್ರಯತ್ನವಾಗಿ ದೊರೆತಂತಹ ಮಾಂಸವನ್ನು, ವಿಷ ಬಳಿದ ಬಾಣದಿಂದ ಕೊಲ್ಲಲ್ಪಟ್ಟ ಪ್ರಾಣಿಯ ಮಾಂಸವನ್ನು ತಿಂದರೆ ಅದು ದೋಷಯುಕ್ತ ಕರ್ಮ ಎನಿಸುವುದಿಲ್ಲ. ಆದರೆ ಅಜ್ಞಾನಿಯು ನಾಲಿಗೆ ಚಪಲದಿಂದ ಹಾಗೆ ಮಾಡಿದರೆ ಅದು ಪಾಪಿಷ್ಠ ಎನಿಸುತ್ತದೆ. ಹೀಗೆ ವಿಕರ್ಮದ, ನಿಷಿದ್ಧ ಕರ್ಮದ ನಿಜ ಸ್ವರೂಪವನ್ನು ನಿರೂಪಿಸಿದಂತಾಯಿತು ಎಂದು ತಿಳಿಯಬೇಕು. ಕರ್ಮದಲ್ಲಿ ಅಕರ್ಮವನ್ನು ಯಾರು ನೋಡುವನೋ ಎಂಬಲ್ಲಿ ಶ್ರುತ್ಯರ್ಥ ಅರ್ಥಾಪತ್ತಿಗಳಿಂದ ಯಾವ ಇಬ್ಬಗೆಯ ಅರ್ಥವನ್ನು ನೀಡಲಾಗಿತ್ತೋ ಅದನ್ನೇ ಮುಂದಿನ 5 ಶ್ಲೋಕಗಳಲ್ಲಿ ಭಗವಂತನು ಸ್ಪಷ್ಟಪಡಿಸುತ್ತಾನೆ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಯಾರ ಕರ್ಮಗಳೆಲ್ಲವೂ ಕಾಮ ಸಂಕಲ್ಪದಿಂದ ಮುಕ್ತವಾಗಿವೆಯೋ, ಯಾರ ಕರ್ಮಗಳು ಜ್ಞಾನವೆಂಬ ಬೆಂಕಿಯಿಂದ ಸುಡಲ್ಪಟ್ಟಿವೆಯೋ ಅವನನ್ನು ಪ್ರಾಜ್ಞರು ಜ್ಞಾನಿ ಎನ್ನುತ್ತಾರೆ. ಇಲ್ಲಿ ಸಮಾರಂಭಾಹ ಅಂದರೆ ಸಮ್ಯಕ್ ಆರಭ್ಯಂತೆ ಇತಿ ಸಮಾರಂಭಾಹ, ಚೆನ್ನಾಗಿ ಶುರು ಮಾಡಲ್ಪಡುತ್ತವೆ ಎಂಬ ಕಾರಣದಿಂದ ಸಮಾರಂಭಾಹ ಎನ್ನಿಸುತ್ತವೆ. ಯಾವುವು ಎಂದರೆ ಕರ್ಮಗಳು. ಜ್ಞಾನಾಗ್ನಿ ದಗ್ಧ ಕರ್ಮಾಣ ಎಂದರೆ ಜ್ಞಾನಾಗ್ನಿನ ದಗ್ಧಾನಿ ಕರ್ಮಾಣಿ ಯಸ್ಯ ತಂ, ಯಾರ ಕರ್ಮಗಳು ಜ್ಞಾನಾಗ್ನಿಯಿಂದ ಸುಡಲ್ಪಟ್ಟಿವೆಯೋ ಅವನು ಜ್ಞಾನಾಗ್ನಿ ದಗ್ಧ ಕರ್ಮ. ಯಾರ ಕರ್ಮಗಳೆಲ್ಲವೂ ಕಾಮ ಸಂಕಲ್ಪದಿಂದ, ಅಂದರೆ ಯಾವುದು ಬಯಸಲ್ಪಡುತ್ತದೆಯೋ ಅದು ಕಾಮ, ಅಂದರೆ ಕರ್ಮ ಫಲ, ಅದನ್ನು ಪಡೆಯುವ ಸಂಕಲ್ಪದಿಂದ, ಅಂದರೆ ಹಂಬಲದಿಂದ, ಪಡೆಯಬೇಕೆಂಬ ನಿರ್ಧಾರದಿಂದ ಮುಕ್ತವಾಗಿವೆಯೋ ಆತನನ್ನು ಜ್ಞಾನಿ ಎನ್ನುತ್ತಾರೆ. ಅದಕ್ಕೆ ಕಾರಣ ಹೇಳುತ್ತಾನೆ, ಏಕೆಂದರೆ ಆ ಕರ್ಮಗಳ ಮೂಲಕ ಮನಸ್ಸು ಶುದ್ಧವಾದಾಗ ಉಂಟಾಗುವ ಜ್ಞಾನವೆಂಬ ಬೆಂಕಿಯಿಂದ ಅವನ ಕರ್ಮಗಳು ಸುಡಲ್ಪಟ್ಟಿವೆ, ಅಂದರೆ ಅಕರ್ಮಗಳಾಗಿ ಪರಿಣಮಿಸಿವೆ.
ಜ್ಞಾನಿಯಾದವನಿಗೆ ಅನ್ವಯಿಸುವಂತೆ ಹೇಳಿದರೆ ಶ್ಲೋಕದ ಅರ್ಥ ಹೀಗಾಗುತ್ತದೆ. ಯಾರ ಕರ್ಮಗಳೆಲ್ಲವೂ ಕಾಮ ಸಂಕಲ್ಪದಿಂದ ಮುಕ್ತವಾಗಿವೆಯೋ, ಇಲ್ಲಿ ಕಾಮ ಎಂದರೆ ಕರ್ಮ ಫಲದಲ್ಲಿನ ಹಂಬಲ, ಸಂಕಲ್ಪ ಎಂದರೆ ಕರ್ಮದ ಕುರಿತಾದುದು, ಅಂದರೆ ಅದಕ್ಕಾಗಿ ಇಂತಿಂಥ ಫಲ ಹೊಂದುವುದಕ್ಕಾಗಿ ಇಂತಿಂಥ ಕರ್ಮವನ್ನು ಮಾಡಬೇಕು ಎಂಬಂತಹ ಸಂಕಲ್ಪ. ಯಾರ ಭಾವ ಅವೆರಡರಿಂದಲೂ ಮುಕ್ತವಾಗಿದೆಯೋ ಮಿಕ್ಕದ್ದು ಸ್ಪಷ್ಟವಾಗಿಯೇ ಇದೆ. ಅಂದರೆ ಮೇಲೆ ಹೇಳಿದ ಅರ್ಥಗಳನ್ನೇ ಇಲ್ಲೂ ಕೂಡ ನಾವು ಸೇರಿಸಿಕೊಳ್ಳಬೇಕು. ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮದಲ್ಲಿ ಹಾಗೂ ಅದರ ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು ನಿತ್ಯ ತೃಪ್ತನಾಗಿ ಮತ್ತು ನಿರಾಶ್ರಯನಾಗಿದ್ದು ಕರ್ಮದಲ್ಲಿ ತೊಡಗಿದ್ದರೂ ಕೂಡ ಆತನು ಏನನ್ನೂ ಮಾಡುವುದಿಲ್ಲ. ಕರ್ಮದಲ್ಲಿ ಹಾಗೂ ಅದರ ಫಲದಲ್ಲಿ ಆಸಕ್ತಿಯನ್ನು ಬಿಟ್ಟು, ಅಂದರೆ ತನ್ನ ಒಳಗಡೆಯೇ ಇರುವ ಆನಂದದಿಂದ ತೃಪ್ತನಾಗಿ ಮತ್ತು ಆ ಕಾರಣದಿಂದಲೇ ಯೋಗಕ್ಷೇಮಕ್ಕಾಗಿ ಏನನ್ನು ಆಶ್ರಯಿಸದೇ ಇರುವಂತಹವನು ಯಾರು ಹೀಗಿರುತ್ತಾನೋ ಅವನು ಸ್ವಾಭಾವಿಕವಾದ ಮತ್ತು ವಿಹಿತವಾದ ಕರ್ಮದಲ್ಲಿ ಬಹಳವಾಗಿ ತೊಡಗಿದ್ದರೂ ಕೂಡ ಏನನ್ನೂ ಮಾಡುವುದಿಲ್ಲ. ಆದರೆ ಅವನ ಕರ್ಮಗಳು ಅಕರ್ಮಗಳಾಗಿ ಪರಿಣಮಿಸುತ್ತವೆ ಎಂದು ಅರ್ಥ. ಮತ್ತು ನಿರಾಶೇರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಆಸೆಗಳನ್ನು ಬಿಟ್ಟು ಮನಸ್ಸು ಮತ್ತು ಶರೀರವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಎಲ್ಲ ಆಸ್ತಿಯನ್ನು ತೊರೆದು ಕೇವಲ ಶಾರೀರಿಕವಾಗಿ ಕರ್ಮ ಮಾಡುತ್ತಾ ಅವನು ಕಿಲ್ಬಿಷವನ್ನು, ಅಂದರೆ ಕಳಂಕವನ್ನು, ಪಾಪವನ್ನು ಹೊಂದುವುದಿಲ್ಲ ಎಂದರ್ಥ. ನಿರಾಶೀಹಿ ಎಂದರೆ ನಿರ್ಗತಃ ಆಶಿಷಃ ಯಸ್ಮಾತ್, ಯಾರಿಂದ ಆಸೆಗಳು ಹೊರಟು ಹೋಗಿವೆಯೋ ಅವನು ನಿರಾಶೀಹಿ. ಯತಚಿತ್ತಾತ್ಮ ಅಂದರೆ ಯತಂ ಚಿತ್ತಂ ಆತ್ಮ ಯಸ್ಯ, ಯಾರ ಮನಸ್ಸು ಮತ್ತು ಶರೀರ ಅಂಕೆಯಲ್ಲಿವೆಯೋ ಅವನು ಯತಚಿತ್ತಾತ್ಮ. ತ್ಯಕ್ತ ಸರ್ವ ಪರಿಗ್ರಹ ತ್ಯಕ್ತಾಹ ಸರ್ವೇ ಪರಿಗ್ರಹಾಃ ಯೇನ ಸಹ, ಯಾರು ಎಲ್ಲ ಆಸ್ತಿಯನ್ನು ತೊರೆದಿರುವನೋ ಅವನು ತ್ಯಕ್ತ ಸರ್ವ ಪರಿಗ್ರಹ. ಆಸೆಗಳು ಯಾರಿಂದ ಹೊರಟು ಹೋಗಿವೆಯೋ, ಯಾರು ಮನಸ್ಸನ್ನು ಶರೀರವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿರುವನೋ, ಎಲ್ಲ ಆಸ್ತಿಯನ್ನು ಯಾರು ತೊರೆದಿರುವನೋ ಅವನು ಕೇವಲ ಶಾರೀರಿಕವಾಗಿ ಶರೀರದಿಂದ ಮಾತ್ರ ಸಾಧ್ಯವಾಗಬಹುದಾದ ತಾನು ಕರ್ತೃ ಎಂಬ ಆಸಕ್ತಿಯ ಸೋಂಕು ಇಲ್ಲದ ಕರ್ಮವನ್ನು ಮಾಡುತ್ತಿದ್ದರೂ ಕಿಲ್ಬಿಷವನ್ನು, ಅಂದರೆ ಬಂಧನವನ್ನು ಹೊಂದುವುದಿಲ್ಲ. ಆದರೆ ಜ್ಞಾನಿಯ ವಿಷಯದಲ್ಲಿ ಅರ್ಥ ಹೀಗಾಗುತ್ತದೆ. ಶರೀರ ರಕ್ಷಣೆಗೆ ಮಾತ್ರ ಬೇಕಾದಂತಹ ಭಿಕ್ಷೆ ಬೇಡುವುದೇ ಮೊದಲಾದ ಸ್ವಾಭಾವಿಕ ಕರ್ಮವನ್ನು ಮಾಡುತ್ತಿದ್ದರೂ ಅವನು ಕಿಲ್ಬಿಷವನ್ನು, ಅಂದರೆ ವಿಹಿತ ಕರ್ಮವನ್ನು ಮಾಡದೇ ಇದ್ದುದಕ್ಕಾಗಿ ಪಾಪವನ್ನು ಹೊಂದುವುದಿಲ್ಲ. ಅಲ್ಲದೆ ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ತಾನಾಗಿ ದೊರೆತದ್ದರಲ್ಲಿ ತೃಪ್ತಿಯಿಂದ ಇರುವವನು, ದ್ವಂದ್ವಗಳನ್ನು ಮೀರಿ ನಿಂತವನು, ಹೊಟ್ಟೆ ಕಿಚ್ಚು ಇಲ್ಲದವನು ಮತ್ತು ಜಯ ಅಪಜಯಗಳಲ್ಲಿ ಸಮಬುದ್ಧಿಯಿಂದ ಇರುವವನು ಕರ್ಮ ಮಾಡಿದರೂ ಬಂಧಿಸಲ್ಪಡುವುದಿಲ್ಲ. ಅಂದರೆ ತಾನಾಗಿ ದೊರೆತದ್ದರಲ್ಲಿ, ಅಂದರೆ ತಾನು ಕೇಳಿಕೊಳ್ಳದೆ ಏನು ಬಂದೊದಗುತ್ತದೋ ಅದರಿಂದಲೇ ಸಂತುಷ್ಟನಾಗಿರುವವನು, ದ್ವಂದ್ವಗಳನ್ನು ಅಂದರೆ ತಂಡಿ ಶಾಖ ಮುಂತಾದವನ್ನು ಮೀರಿ ನಿಂತವನು, ಅದನ್ನು ದಾಟಿ ಹೋದವನು, ಅಂದರೆ ಅವುಗಳನ್ನು ಸಹಿಸಿಕೊಳ್ಳುವ ಸ್ವಭಾವದವನು, ಹೊಟ್ಟೆ ಕಿಚ್ಚು ಇಲ್ಲದವನು, ಅಂದರೆ ಹಗೆತನ ಇಲ್ಲದವನು ಮತ್ತು ತಾನಾಗಿ ದೊರೆಯುವುದರ ವಿಷಯದಲ್ಲಿ ಉಂಟಾಗುವ ಜಯ ಅಪಜಯಗಳಲ್ಲಿ ಕೂಡ ಸಮಬುದ್ಧಿಯಿಂದ ಇರುವವನು, ನಲಿವು ನಿರಾಶೆಗಳು ಇಲ್ಲದವನು. ಯಾರು ಹೀಗಿರುತ್ತಾನೋ ಅವನು ವಿಹಿತ ಕರ್ಮವನ್ನು ಸಾಧಕರಿಗೂ ಜ್ಞಾನಿಗಳಿಗೂ ಅವರವರ ಹಂತಕ್ಕೆ ತಕ್ಕಂತೆ ಶಾಸ್ತ್ರಗಳು ತಾಕೀತು ಮಾಡುವ ವಿಹಿತ ಕರ್ಮವನ್ನು ಅಥವಾ ಸ್ವಾಭಾವಿಕ ಕರ್ಮವನ್ನು ಆಹಾರ ಸೇವನೆ ಇತ್ಯಾದಿ ಮಾಡಿದರೂ
ಬಂಧನಕ್ಕೆ ಅಂದರೆ ಕರ್ಮಗಳ ಬಂಧನಕ್ಕೆ ಒಳಗಾಗುವುದಿಲ್ಲ. ಮತ್ತು ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಆಸಕ್ತಿ ಇಲ್ಲದವನ ಅಂದರೆ ಮುಕ್ತನಾದವನ, ಜ್ಞಾನದಲ್ಲಿ ನೆಲೆಸಿದಂತಹ ಮನಸ್ಸುಳ್ಳವನ ಮತ್ತು ಯಜ್ಞಕ್ಕಾಗಿ ಕರ್ಮ ಮಾಡುತ್ತಿರುವವನ ಇಡೀ ಕರ್ಮ ಕರಗಿ ಹೋಗುತ್ತದೆ. ಅಂದರೆ ಜ್ಞಾನಾವಸ್ಥಿತ ಚೇತಸಃ ಅಂದರೆ ಜ್ಞಾನೇ ಅವಸ್ಥಿತಂ ಚೇತಃ ಯಸ್ಯ ತಸ್ಯ, ಜ್ಞಾನದಲ್ಲಿ ನೆಲೆ ನಿಂತ ಮನಸ್ಸು ಯಾರದೋ ಅವನು ಜ್ಞಾನಾವಸ್ಥಿತ ಚೇತಾಹ. ಅದರ ಷಷ್ಠಿ ವಿಭಕ್ತಿ ರೂಪವೇ ಜ್ಞಾನಾವಸ್ಥಿತ ಚೇತಸಃ. ಆಸಕ್ತಿ ಇಲ್ಲದವನ ಅಂದರೆ ಆಸೆ ಇಲ್ಲದವನ, ರಾಗ ಆಕರ್ಷಣೆ ಮೊದಲಾದವುಗಳಿಂದ ಮುಕ್ತನಾದವನ, ಜ್ಞಾನದಲ್ಲಿ ನೆಲೆಸಿದಂತಹ ಮನಸ್ಸುಳ್ಳವನ, ಯಜ್ಞಕ್ಕಾಗಿ ಅಂದರೆ ಭಗವಂತನ ಸಲುವಾಗಿ ಕರ್ಮ ಮಾಡುತ್ತಿರುವವನ ಇಡೀ ಕರ್ಮವು ಅಂದರೆ ಆತನ ಮನಸ್ಸಿನಲ್ಲಿ ಅದು ಮೂಡಿಸುವ ಸಂಸ್ಕಾರದ ಸಮೇತವಾಗಿ ಅವನ ಪೂರ್ತಿ ಕರ್ಮವು ಕರಗಿ ಹೋಗುತ್ತದೆ. ಅಂದರೆ ಅಕರ್ಮದಂತೆ ಆಗಿಬಿಡುತ್ತದೆ. ಆ ಕರ್ಮವನ್ನು ಮಾಡದೇ ಇದ್ದಿದ್ದರೆ ಹೇಗಿರುತ್ತಿತ್ತೋ ಹಾಗಾಗುತ್ತದೆ. ಜ್ಞಾನವನ್ನು ಹೊಂದಿದವನ ವಿಷಯದಲ್ಲಿ ಅರ್ಥ ಹೀಗಾಗುತ್ತದೆ. ಯಜ್ಞಕ್ಕಾಗಿ ಕರ್ಮ ಮಾಡುತ್ತಿರುವವನ ಅಂದರೆ ಯಜ್ಞಗಳನ್ನು ರಕ್ಷಿಸುವುದಕ್ಕಾಗಿ ಅಂದರೆ ಜನರಿಗೆ ಮಾದರಿ ತೋರುವುದಕ್ಕಾಗಿ ಮಾತ್ರ ಕರ್ಮ ಮಾಡುತ್ತಿರುವವನ ಎಂದು ಅರ್ಥ. ಉಳಿದ ಭಾಗವು ಮೊದಲಿನ ಅರ್ಥದ ಅರ್ಥ ವಿವರಣೆಯಂತೆಯೇ ಇರುತ್ತದೆ. ಹೀಗೆ ಭಗವಂತನ ಆರಾಧನೆಗಾಗಿ ಮಾಡಿದ ಕರ್ಮವು ಜ್ಞಾನಕ್ಕೆ ಸಾಧನವಾದ್ದರಿಂದ ಅದು ಬಂಧಿಸುವಂತಹದ್ದಲ್ಲ. ಆದ ಕಾರಣ ಅದು ಅಕರ್ಮವೇ. ಇನ್ನು ಜ್ಞಾನಿಯ ಅವಸ್ಥೆಯಲ್ಲಿ ಆತ್ಮವು ಅಕರ್ತೃ ಎಂಬ ಜ್ಞಾನವು ಮಾಡಿದ ಎಲ್ಲ ಕರ್ಮವನ್ನು ಅಳಿಸಿ ಹಾಕುವುದರಿಂದ ಸ್ವಾಭಾವಿಕವಾದ ಕರ್ಮವೂ ಕೂಡ ಅಕರ್ಮವೇ ಸರಿ. ಹೀಗೆ ಕರ್ಮದಲ್ಲಿ ಅಕರ್ಮವನ್ನು ಯಾರು ನೋಡುವನೋ ಎಂಬಲ್ಲಿ ಹೇಳಿರುವ ಕರ್ಮ ಲಯವನ್ನು ವಿವರಿಸಿದಂತಾಯಿತು. ಇನ್ನು ಮುಂದೆ ಕರ್ಮ ಹಾಗೂ ಅದರ ಸಲಕರಣೆಗಳಲ್ಲಿ ಬ್ರಹ್ಮವನ್ನೇ ಎಡಬಿಡದೆ ಕಾಣುವವನ ಕರ್ಮ ಕರಗುವುದನ್ನು ಲಯವಾಗುವುದನ್ನು ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿರುವನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.